ನಾನೇನು ಗೊತ್ತಾ, ಬೆಳಗ್ಗೆ ಎದ್ದಾಗಿಂದ ಒಂದೇ ಸಮ ರೀಲ್ಸು ಏನು ತೆಲುಗು, ಅವ್ರು ಮೇಯ್ನಾಗಿ ತೆಲುಗು ಸ್ಟೇಟ್ಸಿಂದ ಟಾಕ್ಸಿಕ್ ಮೂವಿ ತುಂಬ ವರ್ಸ್ಟ್ ಆಗಿದೆ, ಇದನ್ನು ನೋಡೋಕ್ಕಾಗಲ್ಲ, ಲ್ಯಾಗು, ರಾಡು, ಇದ್ರ ಬದಲು ಅಜ್ಞಾತವಾಸಿ ನೋಡ್ಬೋದು, ಬರೀ ಇಂಥ ಕೆಟ್ಟದು. ನನಗೆ ಲಿಟ್ರಲಿ ಕೋಪನೇ ಬಂದ್ಬಿಡ್ತು, ಏನಕ್ಕೆ ಹಿಂಗೆ ಕನ್ನಡ ಫಿಲಮ್ ಬಂದರೆ ಈ ಥರ ನೆಗೆಟಿವ್ ಪಿ ಆರ್ ಮಾಡ್ತಾರೆ. ನೋಡಿ, ಒಬ್ಬ ಸ್ಟಾರು ಕೆಳಗಡೆಯಿಂದ ಏನು ಇಂದ ಸ್ಕ್ರ್ಯಾಚಿಂದ ಹೋದಾಗ ಒಂದು ಹೊಟ್ಟೆ ಉರಿ ಇರುತ್ತೆ. ನಾನು ಮೋಸ್ಟ್ಲಿ ಅವ್ರದ್ದು ಇರುಮುಡಿ ಅಂತ ಒಂದು ಫಿಲಮ್ ಇದೆ ರವಿ ತೇಜ ಅವ್ರದ್ದು, ಆ ಮೂವಿ ಓಡಲಿ ಅಂತ ಏನೋ ನೆಗೆಟಿವ್ ಪಿ ಆರ್ ಮಾಡ್ತಿದ್ದಾರಾ ಅಂತ ಅಂದ್ಕೊಂಡು ಕೋಪ ಬಂದು ಹೋಗಿ ಫಿಲಮೇ ನೋಡಿಬಿಟ್ಟೆ ನಾನು. 670 ರೂಪಾಯಿ ಕೊಟ್ಟು ಆರ್ಕಿಡ್ ಮಾಲಲ್ಲಿ ನೋಡಿದೆ. ಬಟ್ ಅದರಲ್ಲಿ ನನಗೆ ಒಂದೇ ಅನಿಸಿದ್ದು, ಅವ್ರು ಹೇಳ್ತಿರೋದ್ರಲ್ಲಿ 50% ಸುಳ್ಳು. ಆ್ಯಕ್ಚುಲಿ ಅಟ್ರ ನಾನ್ಸೆನ್ಸು. ಅವ್ರು ಏನಂತಿದ್ದಾರೆ ಅಂದರೆ ಫುಲ್ ಆಗಿದೆ, ಆಮೇಲೆ ಫುಲ್ VFX ವರ್ಸ್ಟ್ ಆಗಿದೆ, ಆ್ಯಕ್ಟ್ರಸಿಂಗೆ ಆ್ಯಕ್ಟಿಂಗ್ ಮಾಡೋಕ್ಕೆ ಬಂದಿಲ್ಲ, ಏನೇನೋ ಹೇಳಿದರು. ನನಗೆ ಪರ್ಸ್ನಲಾಗಿ ಇವಾಗ ಸ್ಟಾರ್ಟ್ ಮಾಡಿದ್ರೆ ರಿವ್ಯೂ, ನನಗೆ ಫಸ್ಟ್ ಏನು ಅನಿಸಿದ್ದು ಅಂದರೆ, ಗೀತು ಮೋಹನ್ ದಾಸ್ ಅವ್ರಿಗೆ ಫುಲ್ ಕ್ರಿಯೇಟಿವ್ ಫ್ರೀಡಮ್ ಕೊಟ್ಟಿದ್ದಾರೆ ಯಶ್ ಅವರು, ರೈಟಿಂಗಲ್ಲೂ ಹೆಲ್ಪ್ ಮಾಡಿದ್ದಾರೆ. ಬಟ್ ಅವ್ರಿಗೆ ಫಸ್ಟ್ ಟೈಮ್ ಇದು ಮಾಡ್ತಿರೋದ್ರಿಂದ, ಅಷ್ಟು ದೊಡ್ಡ ಪ್ರಾಜೆಕ್ಟ್ ಮಾಡ್ತಿರೋದ್ರಿಂದ ಅವ್ರಿಗೆ ಅಷ್ಟೊಂದು ಇದನ್ನು ಮ್ಯಾನೇಜ್ ಮಾಡೋಕ್ಕಾಗಿಲ್ಲ ಅಂತ ಅನಿಸುತ್ತೆ. ಬಟ್ ಫಿಲಮ್ ಅವ್ರು ಹೇಳ್ತಿರೋಷ್ಟು ಅಷ್ಟು ಲ್ಯಾಗ್ ಆಗಿದೆಯಾ ನೋಡಿ. ಇದೇ ಫಿಲಮ್ನ ಒಂದು ಹಾಲಿವುಡ್ ಆ್ಯಕ್ಟರ್ ಮಾಡಿದರೆ ಎಲ್ಲರೂ ಕ್ರೇಜಿ ಬ್ರೋ ಅಂತ ಅನ್ನೋರು. ಬಟ್ ಇದರಲ್ಲಿ ಪ್ರಾಬ್ಲಮ್ ಏನಾಗಿದೆ ಅಂದರೆ, 3 ಅವರ್ 15 ನಿಮಿಷ ಇದೆ ಫಿಲಮು. ಈ 3 ಅವರ್ 15 ನಿಮಿಷ ಇವಾಗ ಒಂದು ದೊಡ್ಡ ಇಂಟೆನ್ಸ್ ಸೀನು, ಎಷ್ಟು ಫ್ಯಾನ್ಸ್ ನೋಡಿದ್ರೆ ಓ ಕ್ರೇಜಿ ಆ್ಯಕ್ಷನ್ ಸೀಕ್ವೆನ್ಸ್ ಅಂತೆಲ್ಲ ಅನಿಸುತ್ತೆ. ಆ ಸ್ಟೈಲಾಗಿ ಅವ್ನು ಫೈಟಿಂಗ್ ಮಾಡೋದು, ರಾಯ, ಅದೆಲ್ಲ ನೆಕ್ಸ್ಟ್ ಲೆವೆಲ್ ಇದೆ. ಬಟ್ ಅದಾದಮೇಲೆ ಒಂದು ಸ್ವಲ್ಪ ಡಿಪ್ ಬರುತ್ತಲ್ಲ, ಅದು ಹಾಲಿವುಡ್ ಫಿಲಮ್ ಮೇಕರ್ಸ್ ಮಾಡೋ ಸ್ಟೈಲ್ ಅದು. ಇವ್ರಿಗೆ ಏನಾಗಿದೆ, ಸಡನ್ನಾಗಿ ನೋಡಿದ ತಕ್ಷಣ ಇಂಡಿಯನ್ ಕಲ್ಚರು, ಇಂಡಿಯನ್ ಇದರಲ್ಲಿ ನೋಡಿದ್ರೆ ಇದೇನು ಸ್ಲೋ ಆಗಿಬಿಡ್ತು, ಬರೀ ಮಾತಾಡ್ತಿದ್ದಾರಲ್ಲ. ಇಂಗ್ಲೀಷ್ ಫಿಲಮಲ್ಲಿ ಮಾತಾಡೋದು ಜಾಸ್ತಿ ಇರುತ್ತೆ, ಕಾನ್ವರ್ಸೇಷನ್ಸ್, ಇದೇನು ಮಾತಾಡ್ತಿದ್ದಾರಲ್ಲ ಅಂತ ಅನಿಸ್ಬಿಟ್ಟಿದೆ ಅವರಿಗೆ. ಅದು ಸೆಕೆಂಡ್ ಪಾಯಿಂಟ್. ಏನಂದರೆ, ಯಶ್ ಅವ್ರು ಕುತ್ಕೊಂಡು ಈಗ ಬರೆದಾಗ ಈ ಥರ ಇಲ್ಲಿ ಗ್ಯಾಪ್ ಬರಬೇಕು, ಇಲ್ಲಿ ಇದು ಬರಬೇಕು, ಆ್ಯಕ್ಷನ್ ಸೀಕ್ವೆನ್ಸ್ ಬರಬೇಕು ಅಂತ ಹೇಳಿದಾಗ, ಆ್ಯಕ್ಷನ್ ಸೀಕ್ವೆನ್ಸಿಗೆ 500 ಕೋಟಿ, ಲಿಟ್ರಲಿ ಯಾವ ಕ್ಯಾಸ್ಟಿಗೂ ಏನಕ್ಕೆ ಯೂಸ್ ಮಾಡಿದಾರೋ 500 ಕೋಟಿ ಖರ್ಚು ಮಾಡಿದ್ದಾರೆ. 500 ಕೋಟಿಯಲ್ಲಿ ಇಂಥ ಔಟ್ಪುಟ್ ಬರಲೇಬಾರ್ದು, ಭಾಳ ಚೆನ್ನಾಗಿರಬೇಕು. ನನಗೆ ಪರ್ಸ್ನಲಾಗಿ ಏನಂದರೆ, ನಮ್ಮ ಕನ್ನಡ ಫಿಲಮ್ಮು ಇಷ್ಟು ದೊಡ್ಡ ಹಾಲಿವುಡ್ ಲೆವೆಲ್ಗೆ ತೊಗೊಂಡು ಹೋಗ್ತಿದ್ದಾರೆ, ಇಂಡಿಯಾದಲ್ಲಿ ಅವರೆಲ್ಲ ಪ್ರೀತಿ ಮಾಡ್ತಿದ್ದಾರೆ ಅಂದರೆ ಆ ಸ್ಟ್ಯಾಂಡರ್ಡ್ ಅಲ್ಲಿರಬೇಕು. ಇದು ಬರೀ ಈ ಫಿಲಮ್ಗಂತ ಅಲ್ಲ, ಕಾಂತಾರ 2 ರಿಲೀಸ್ ಆದಾಗ ರಿಷಬ್ ಶೆಟ್ಟಿ ಅವ್ರಿಗೆ ನನಗೆ ಗೊತ್ತಿತ್ತು ನೆಗೆಟಿವ್ ಮಾಡ್ತಾರೆ ಅಂತ. ಲಿಟ್ರಲಿ ಲ್ಯಾಗು, ಪೈರಟ್ಸ್ ಆಫ್ ದಿ ಕೆರಿಬಿಯನ್ ಕಾಪಿ ಮಾಡಿದ್ದಾರೆ, ವರ್ಸ್ಟ್ ಮೂವಿ, ಲಾಸ್ಟ್ ಕ್ಲೈಮ್ಯಾಕ್ಸ್ ಏನು ಅದೇ ರಾಡು, ಅದು 800 ಕೋಟಿ ಕಲೆಕ್ಟ್ ಮಾಡ್ತದೆ. ಇವಾಗ ಮತ್ತೆ ಅದ್ರ ಬಗ್ಗೆ ಕೇಳಿದ್ರೆ, ಇಲ್ಲ ಚೆನ್ನಾಗಿತ್ತು, ನಮ್ಮ ಇಂಡಿಯನ್ ಕಲ್ಚರ್ನ ಎತ್ತಿ. ಇದು ಹಂಗೆ ಸೇಮ್ ಟು ಸೇಮ್. ಇದನ್ನೊಂದು 3 ಇಯರ್ಸ್ ಆದಮೇಲೆ ಅವ್ರಿಗೆ ಕೇಳಿ, ಭಾಳ ಚೆನ್ನಾಗಿತ್ತು ಬ್ರೋ, ಫುಲ್ ನೆಕ್ಸ್ಟ್ ಲೆವೆಲ್ ಅಂತಾರೆ. ಇವಾಗ ಇಲ್ಲ, ವರ್ಸ್ಟ್ ಅಂತಲೇ ಹೇಳೋದವರು. ಸೊ ಅವ್ರು ಏನು ಹೇಳ್ತಾರೋ ಬಿಟ್ಟು, ನೆಗೆಟಿವ್ ಏನಾಯಿತು ಅಂದರೆ, ಫಸ್ಟು BGM ಆ್ಯಕ್ಚುಲಿ ಕೆಲವೊಂದು ಕಡೆ ವರ್ಕೌಟ್ ಆಗಿಲ್ಲ. ಸಲಾರು KGFಗೆ ಮ್ಯೂಸಿಕ್ ಕೊಟ್ಟಿರೋ ರವಿ ಬಸೂರ ಮ್ಯೂಸಿಕ್ ಕೊಟ್ಟಿರೋದು ಅಂತ ಅನ್ಸ್ಬಿಡುತ್ತೆ ನಿಮಗೆ, ಅಷ್ಟು ಕೆಟ್ಟದಾಗಿದೆ ಒಂದೊಂದು ಕಡೆ. ಕೆಲವೊಂದು ಕಡೆ ಚೆನ್ನಾಗಿದೆ. ಅಂದರೆ ಮ್ಯೂಸಿಕ್ ಹಾಲಿವುಡ್ ಲೆವೆಲ್ ಏನೋ ಟ್ರೈ ಮಾಡೋಕೆ ಹೋದ್ರೆ ಸೆಟ್ ಆಗಿಲ್ಲ. ಸೆಕೆಂಡು, ಟಿಕೆಟ್ದು ಆ್ಯಕ್ಟಿಂಗು ಸ್ವಲ್ಪ ಓವರ್ ಆ್ಯಕ್ಟಿಂಗ್ ಅನಿಸ್ತು ನನಗೆ ಪರ್ಸ್ನಲಿ, ಆನೆಸ್ಟಾಗಿ. ಆಮೇಲೆ ಅವ್ರ ಸೆಕೆಂಡ್ ಇನ್ನೊಬ್ಬ ಮಗ ಇರ್ತಾನೆ, ಅವ್ನ ಸ್ಕ್ರೀನ್ ಮೇಲೆ ಬಂದಾಗೆಲ್ಲ ಏನಾದ್ರು ತಗೊಂಡು ಹೊಡೆದ್ಬಿಡೋಣ ಅನಿಸುತ್ತೆ, ಅಷ್ಟು ಕೆಟ್ಟದಾಗಿ ಕಿರ್ಚ್ತಾನೆ ಇರ್ತಾನೆ ಯಾವಾಗಲೂ. ಇರಿಟೇಷನ್ ಕ್ಯಾರೆಕ್ಟ್ರು, ಸ್ಪಾಯ್ಲರ್ ಏನಲ್ಲ. ಆಮೇಲೆ ನೀವು ಒಂದೊಂದು ಕಡೆ ನೋಡಿದ್ರೆ, ಈ ಫಿಲಮ್ ಸ್ಟಾರ್ಟಿಂಗಿಂದ ನೋಡ್ತಾಯಿದ್ರೆ ಎಷ್ಟು KGF ಆ ಥರ ಇದು ಬರುತ್ತೆ, ನೆನಪು ಬರುತ್ತೆ. ಬಟ್ ಫಿಲಮ್ ಹೋಗ್ತಾ ಅದೇನು ಕಾಣಿಸ್ತಿಲ್ಲ ನನಗೆ. ಸೇಮ್ ನಯನತಾರ ಅವ್ರ ಅಕ್ಕ ಇದರಲ್ಲಿ, ಸ್ಪಾಯ್ಲರ್ ಅಲ್ಲ, ಸ್ಟಾರ್ಟಿಂಗಿಗೆ ಗೊತ್ತಾಗುತ್ತೆ, ಅವ್ರ ಅಕ್ಕ ಅವಳು ಬಂದ್ಬಿಟ್ಟು ಈ ಸಿಟಿಯೆಲ್ಲ ಬೇಕು ಅಂತ ಅಂತಾಳೆ. ಆಮೇಲೆ ಲಾಜಿಕ್ ಇಟ್ಟಿಲ್ಲ. 5th ಪಾಯಿಂಟ್ ಏನಂದರೆ, ಲಾಜಿಕ್ ಇಲ್ಲ. ಇವಾಗ ಏನಪ್ಪ ಅಂತಂದರೆ, ಇದು ಸ್ಪಾಯ್ಲರ್ ಅಲ್ಲ, ಸ್ಟಾರ್ಟಿಂಗಿಂದ ತೋರಿಸ್ಕೊಂಬರ್ತಾರೆ, ನಮ್ಮ ದೊಡ್ಡ ಪರಂಪರೆ, ನಮ್ಮ ಅಪ್ಪ ಒಳ್ಳೆಯವನು ಅಷ್ಟು ಇದು ಮಾಡಿದ್ದಾರೆ ಅಂತೆಲ್ಲ, ಅವ್ರ ಫ್ಯಾಮಿಲಿನ ತೋರಿಸ್ಕೊಂಬಂದು ನೋಡಿದ್ರೆ ದುಡ್ಡಿಲ್ಲ ಅವ್ರ ಹತ್ರ. ನಯನತಾರ ಪ್ರಾಸ್ಟಿಟ್ಯೂಷನ್ ಮಾಡಿ ರಾಯನ್ ಓದಿಸೋ ಥರ, ರಾಯಂಗೆ ಇದು ಊಟ ಕೊಡಿಸೋ ಥರ, ಲಾಜಿಕ್ಕೇ ಇಲ್ಲ. ಎಮೋಷನ್ಸ್ ತೊಗೊಂಬರ್ಬೇಕು ಅಂತ ಏನು ಬೇಕೋ ಮಾಡಿದ್ದಾರೆ. ಆಮೇಲೆ ಹೀರೋಯಿನ್ಗಳ್ದು ಓವರ್ ಆ್ಯಕ್ಟಿಂಗ್ ಏನಕ್ಕೆ ಅನಿಸ್ತು ನನಗೆ ಪರ್ಸ್ನಲ್ ಆಗಂದರೆ, ಮೇಯ್ನ್ಲಿ ಕಿಯಾರಾ ಅಡ್ವಾಣಿ. ರುಕ್ಮಿಣಿ ವಸಂತ್ ಅವ್ರು ಪರವಾಗಿಲ್ಲ, ಚೆನ್ನಾಗಿ ಮಾಡಿದ್ದಾರೆ. ಬಟ್ ಪೇರೆಂಟ್ಸ್ ಜೊತೆ ಮಾತ್ರ ಹೋಗ್ಬೇಡಿ ಮೂವಿಗೆ. ನನಗೆ ಕಿಯಾರಾ ಅಡ್ವಾಣಿ ಅವ್ರದ್ದು ಟ್ರೈಲರಲ್ಲಿ ಅನ್ಕೊಂಡು ನಾನು ಗೆಸ್ ಮಾಡ್ದಂಗೆ ಟಿಕೆಟ್ ಅವ್ರ ಮಗ. ಆಮೇಲೆ ಒಂದು ಡೈಲಾಗ್, ಕೆಟ್ಟ ಡೈಲಾಗ್ ಹೇಳ್ತಾರಲ್ಲ ಟ್ರೈಲರಲ್ಲಿ, ಏನಪ್ಪ ಅಂತಂದರೆ, ನಮ್ಮನ್ನು ಅವ್ರ ಅಪ್ಪ ದ್ವೇಷಿಸ್ತು ಅಂದ್ಕೊಳೋ ನಿಮ್ಮಪ್ಪ ಅಂತ. ಅದು ಅಷ್ಟು ಡೈಲಾಗ್ ಆ್ಯಕ್ಚುಲಿ ಬೇಕಾಗಿಲ್ಲ ಬಿಲ್ಡಪ್ಪು. ನಾನು ಒಂದು ಹೇಳೋದೇನು ಇಷ್ಟ ಅಂದರೆ, ಯಾವತ್ತಾದರೂ ಒಂದು ಫಿಲಮಲ್ಲಿ ಯಾವತ್ತು ಆ್ಯಕ್ಷನ್ಸ್ ಇಟ್ಟರೆ ಹಿಟ್ಟಾಗುತ್ತೆ, ಎಷ್ಟು ಇಟ್ಕೊಂಡ್ರೆ ಹಿಟ್ಟಾಗುತ್ತೆ, ಎಷ್ಟಿಗೆ ಮಾರ್ಕೆಟ್ ಇದೆ. ಸುಮ್ಮನೆ ಆ್ಯಕ್ಷನ್ ಸೀಕ್ವೆನ್ಸು, ಬೋಲ್ಡ್ ಸೀನ್ಸ್ ಇಟ್ಬಿಟ್ಟು ಸಿನಿಮ್ಯಾಟಿಕ್ ಇದು ಇಟ್ಬಿಟ್ರೆ ಹಿಟ್ಟಾಗುತ್ತೆ ಅನ್ನೋದಲ್ಲ. ಸ್ಟೋರಿ ಇಂಪಾರ್ಟೆಂಟು ಇದರಲ್ಲಿದೆ, ಬಟ್ ನಾವು ಅಂದ್ಕೊಂಡಿರೋ ಎಕ್ಸ್ಪೆಕ್ಟ್ ಮಾಡಿರೋ ಅಷ್ಟಿಲ್ಲ. ಸೊ ನನಗೇನು ಅನ್ಸೋದು, ಒನ್ ಟೈಮ್ ವಾಚ್. ಬಟ್ ಚೆನ್ನಾಗಿದೆ ಓವರಾಲಾಗಿ. ನೀವು ಕುತ್ಕೊಂಡು ಎಷ್ಟು ಫ್ಯಾನ್ ಆಗಿ ಆ್ಯಕ್ಷನ್ ಸೀಕ್ವೆನ್ಸು, ಆ ಸ್ಟೈಲಾಗಿ ಫೈಟಿಂಗ್ ಮಾಡೋದು, ಕೆಲವೊಂದು ಡೈಲಾಗ್ಸ್ ಡೆಲಿವರಿ, ಅದೆಲ್ಲ ಭಾಳ ಚೆನ್ನಾಗಿದೆ.
ಆಮೇಲೆ ಕ್ಲೈಮ್ಯಾಕ್ಸ್ ಟ್ವಿಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್, ನನಗೆ ಭಾಳ ಇಷ್ಟ ಆಯಿತು. ಇದು ನಾನಂತೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಿಲ್ಲ. ಬಟ್ ಅದೇ ಕೆಲವೊಂದು ಸ್ವಲ್ಪ ಲೆಂತಿ ಲ್ಯಾಗಿ ಇದನ್ನು ಕಟ್ ಮಾಡಿ 2 ಅವರ್ 20 ನಿಮಿಷ ಕಟ್ ಮಾಡಿದ್ರೆ ಫಿಲಮ್ನ, ಕೆಲವೊಂದು ಎಲಿಮೆಂಟ್ಸ್ ತೆಗೆದಾಕಿದ್ರೆ ಭಾಳ ಚೆನ್ನಾಗಿದೆ ಅಂತ ಅನಿಸ್ತು. ಬಟ್ ಅದೇ ನಾಟ್ ಅಪ್ ಟು KGF ಎಕ್ಸ್ಪೆಕ್ಟೇಷನ್ಸ್. ಅದನ್ನ ಹಿಡ್ಕೊಂಡು ಈಗ ಬಾಹುಬಲಿ ಇದನ್ನ ಹಿಡ್ಕೊಂಡು RRR ನೋಡಿದ್ರೆ ಅದು ಹೆಂಗೆ ಕಮ್ಮಿ ಅನಿಸುತ್ತೆ, ಸೇಮ್ ಇದು ಹಂಗೆ ಅನಿಸುತ್ತೆ. ಬಟ್ ಐ ಥಿಂಕ್ ಹಿ ವಿಲ್ ಮೇಕ್ ಎ ಕಮ್ ಬ್ಯಾಕ್ ವಿತ್ ರಾಮಾಯಣ ಅಂತ ಅನಿಸುತ್ತೆ. ಬಟ್ ತೆಲುಗು ರಿವ್ಯೂ ಅಷ್ಟಂತೂ ವರ್ಸ್ಟ್ ಇಲ್ಲ ಅಷ್ಟೇ.